ಓಕೆ, ಅಭಿಷೇಕ್ ಒಂದೇ ನಿಮಿಷ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದಾಖಲೆಗಳನ್ನು ವಶಕ್ಕೆ ಪಡೆದು ಹೊರಟಿದ್ದಾರೆ ಐಟಿ ಅಧಿಕಾರಿಗಳು. 4 ಬ್ಯಾಗ್ಗಳಲ್ಲಿ ದಾಖಲೆಗಳನ್ನು ವಶಕ್ಕೆ ಪಡೆದಿದೆ ಐಟಿ. ಬೆಳಗ್ಗೆಯಿಂದ ಪರಿಶೀಲನೆ ನಡೆಸಿದ್ರು ಐಟಿ ಅಧಿಕಾರಿಗಳು. ಈಗ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡು ಹೋಗಿರೋದು. ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಂಡು ಐಟಿ ಅಧಿಕಾರಿಗಳು ಅಲ್ಲಿಂದ ಹೊರಟಿದ್ದಾರೆ. ನೋಡಿ, ಈ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಈ ರೀತಿ ಆಗಿದೆ, ಮತ್ತೊಂದು ಕಡೆ ಐಟಿ ಅಧಿಕಾರಿಗಳು ತಮ್ಮ ಡ್ಯೂಟಿ ತಾವು ಮಾಡುತ್ತಿದ್ದಾರೆ. ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ಅಲ್ಲಿಂದ ಹೊರಟಿದ್ದಾರೆ. ಈ ಮಧ್ಯೆ ಈ ರೀತಿ ಆಗ್ತಾ ಇದ್ದಂಗೆ ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸ ಕೂಡ ಆಗಿದೆ. ಆದ್ರೆ ಅಷ್ಟೊತ್ತಲ್ಲಿ ಇವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಈಗಾಗಲೇ ಭಾರಿ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅಂತದ್ದೇನಾಯ್ತು ಅಲ್ಲಿ ಅನ್ನುವಂಥದ್ದು ಪ್ರಶ್ನೆ. ಆದ್ರೆ ಐಟಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಮಾಡ್ತಿರುವಾಗಲೇ ಇವರು ಈ ರೀತಿ ಶೂಟ್ ಮಾಡಿಕೊಂಡ್ರು ಅನ್ನುವಂತಹ ಅನುಮಾನಗಳು, ಮಾಹಿತಿಗಳು ಕೂಡ ಬರ್ತಾ ಇದೆ. ಎಲ್ಲವೂ ತನಿಖೆಯ ಮೂಲಕ ಸ್ಪಷ್ಟತೆ ಸಿಗಬೇಕಾಗಿದೆ. ಸದ್ಯಕ್ಕಂತೂ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು, ಒಂದ್ ಕಡೆ ಐಟಿ ಅಧಿಕಾರಿಗಳು ಬೆಳಿಗ್ಗೆಯಿಂದ ಈ ಕ್ಷಣದವರೆಗೂ ಏನೆಲ್ಲ ಪರಿಶೀಲನೆ ನಡೆಸಿದ್ರು ಆ ಎಲ್ಲ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ಅಲ್ಲಿಂದ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಈಗಾಗಲೇ ಈ ಉದ್ಯಮಿ ಈ ರೀತಿ ಆತ್ಮಹತ್ಯೆಗೆ ಶರಣಾಗಿರೋದ್ರ ಹಿಂದೆ ಹಲವು ರೀತಿಯ ಅನುಮಾನಗಳೇನು ಕಾಡ್ತಾ ಇದೆ. ಆ ಅನುಮಾನಗಳ ಬಗ್ಗೆಯೂ ಕೂಡ ಈಗ ಭಾರೀ ಚರ್ಚೆಗಳು ಆಗ್ತಾ ಇದೆ. ಓಕೆ, ಅಭಿಷೇಕ್ ಒಂದೇ ನಿಮಿಷ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದಾಖಲೆಗಳನ್ನು ವಶಕ್ಕೆ ಪಡೆದು ಹೊರಟಿದ್ದಾರೆ ಐಟಿ ಅಧಿಕಾರಿಗಳು. 4 ಬ್ಯಾಗ್ಗಳಲ್ಲಿ ದಾಖಲೆಗಳನ್ನ ವಶಕ್ಕೆ ಪಡೆದಿದೆ ಐಟಿ. ಬೆಳಗ್ಗೆಯಿಂದ ಪರಿಶೀಲನೆ ನಡೆಸಿದ್ರು ಐಟಿ ಅಧಿಕಾರಿಗಳು. ಈಗ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ಹೋಗಿರೋದು. ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಂಡು ಐಟಿ ಅಧಿಕಾರಿಗಳು ಅಲ್ಲಿಂದ ಹೊರಟಿದ್ದಾರೆ. ನೋಡಿ, ಈ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಈ ರೀತಿ ಆಗಿದೆ, ಮತ್ತೊಂದು ಕಡೆ ಐಟಿ ಅಧಿಕಾರಿಗಳು ತಮ್ಮ ಡ್ಯೂಟಿ ತಾವು ಮಾಡುತ್ತಿದ್ದಾರೆ. ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ಅಲ್ಲಿಂದ ಹೊರಟಿದ್ದಾರೆ. ಈ ಮಧ್ಯೆ ಈ ರೀತಿ ಆಗ್ತಾ ಇದ್ದಂಗೆ ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸ ಕೂಡ ಆಗಿದೆ. ಆದ್ರೆ ಅಷ್ಟೊತ್ತಲ್ಲಿ ಇವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಈಗಾಗಲೇ ಭಾರಿ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅಂತದ್ದೇನಾಯ್ತು ಅಲ್ಲಿ ಅನ್ನುವಂಥದ್ದು ಪ್ರಶ್ನೆ. ಆದ್ರೆ ಐಟಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಮಾಡ್ತಿರುವಾಗಲೇ ಇವರು ಈ ರೀತಿ ಶೂಟ್ ಮಾಡಿಕೊಂಡ್ರು ಅನ್ನುವಂತಹ ಅನುಮಾನಗಳು, ಮಾಹಿತಿಗಳು ಕೂಡ ಬರ್ತಾ ಇದೆ. ಎಲ್ಲವೂ ತನಿಖೆಯ ಮೂಲಕ ಸ್ಪಷ್ಟತೆ ಸಿಗಬೇಕಾಗಿದೆ. ಸದ್ಯಕ್ಕಂತೂ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು, ಒಂದ್ ಕಡೆ ಐಟಿ ಅಧಿಕಾರಿಗಳು ಬೆಳಿಗ್ಗೆಯಿಂದ ಈ ಕ್ಷಣದವರೆಗೂ ಏನೆಲ್ಲ ಪರಿಶೀಲನೆ ನಡೆಸಿದ್ರು ಆ ಎಲ್ಲ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ಅಲ್ಲಿಂದ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಈಗಾಗಲೇ ಈ ಉದ್ಯಮಿ ಈ ರೀತಿ ಆತ್ಮಹತ್ಯೆಗೆ ಶರಣಾಗಿರೋದ್ರ ಹಿಂದೆ ಹಲವು ರೀತಿಯ ಅನುಮಾನಗಳೇನು ಕಾಡ್ತಾ ಇದೆ. ಆ ಅನುಮಾನಗಳ ಬಗ್ಗೆಯೂ ಕೂಡ ಈಗ ಭಾರೀ ಚರ್ಚೆಗಳು ಆಗ್ತಾ ಇದೆ. ಓಕೆ, ಅಭಿಷೇಕ್ ಒಂದೇ ನಿಮಿಷ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದಾಖಲೆಗಳನ್ನು ವಶಕ್ಕೆ ಪಡೆದು ಹೊರಟಿದ್ದಾರೆ ಐಟಿ ಅಧಿಕಾರಿಗಳು. 4 ಬ್ಯಾಗ್ಗಳಲ್ಲಿ ದಾಖಲೆಗಳನ್ನ ವಶಕ್ಕೆ ಪಡೆದಿದೆ ಐಟಿ. ಬೆಳಗ್ಗೆಯಿಂದ ಪರಿಶೀಲನೆ ನಡೆಸಿದ್ರು ಐಟಿ ಅಧಿಕಾರಿಗಳು. ಈಗ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ಹೋಗಿರೋದು. ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಂಡು ಐಟಿ ಅಧಿಕಾರಿಗಳು ಅಲ್ಲಿಂದ ಹೊರಟಿದ್ದಾರೆ. ನೋಡಿ, ಈ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಈ ರೀತಿ ಆಗಿದೆ, ಮತ್ತೊಂದು ಕಡೆ ಐಟಿ ಅಧಿಕಾರಿಗಳು ತಮ್ಮ ಡ್ಯೂಟಿ ತಾವು ಮಾಡುತ್ತಿದ್ದಾರೆ. ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ಅಲ್ಲಿಂದ ಹೊರಟಿದ್ದಾರೆ. ಈ ಮಧ್ಯೆ ಈ ರೀತಿ ಆಗ್ತಾ ಇದ್ದಂಗೆ ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸ ಕೂಡ ಆಗಿದೆ. ಆದ್ರೆ ಅಷ್ಟೊತ್ತಲ್ಲಿ ಇವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಈಗಾಗಲೇ ಭಾರಿ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅಂತದ್ದೇನಾಯ್ತು ಅಲ್ಲಿ ಅನ್ನುವಂಥದ್ದು ಪ್ರಶ್ನೆ. ಆದ್ರೆ ಐಟಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಮಾಡ್ತಿರುವಾಗಲೇ ಇವರು ಈ ರೀತಿ ಶೂಟ್ ಮಾಡಿಕೊಂಡ್ರು ಅನ್ನುವಂತಹ ಅನುಮಾನಗಳು, ಮಾಹಿತಿಗಳು ಕೂಡ ಬರ್ತಾ ಇದೆ. ಎಲ್ಲವೂ ತನಿಖೆಯ ಮೂಲಕ ಸ್ಪಷ್ಟತೆ ಸಿಗಬೇಕಾಗಿದೆ. ಸದ್ಯಕ್ಕಂತೂ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು, ಒಂದ್ ಕಡೆ ಐಟಿ ಅಧಿಕಾರಿಗಳು ಬೆಳಿಗ್ಗೆಯಿಂದ ಈ ಕ್ಷಣದವರೆಗೂ ಏನೆಲ್ಲ ಪರಿಶೀಲನೆ ನಡೆಸಿದ್ರು ಆ ಎಲ್ಲ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ಅಲ್ಲಿಂದ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಈಗಾಗಲೇ ಈ ಉದ್ಯಮಿ ಈ ರೀತಿ ಆತ್ಮಹತ್ಯೆಗೆ ಶರಣಾಗಿರೋದ್ರ ಹಿಂದೆ ಹಲವು ರೀತಿಯ ಅನುಮಾನಗಳೇನು ಕಾಡ್ತಾ ಇದೆ. ಆ ಅನುಮಾನಗಳ ಬಗ್ಗೆಯೂ ಕೂಡ ಈಗ ಭಾರೀ ಚರ್ಚೆಗಳು ಆಗ್ತಾ ಇದೆ. ಓಕೆ, ಅಭಿಷೇಕ್ ಒಂದೇ ನಿಮಿಷ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದಾಖಲೆಗಳನ್ನ ವಶಕ್ಕೆ ಪಡೆದು ಹೊರಟಿದ್ದಾರೆ ಐಟಿ ಅಧಿಕಾರಿಗಳು. 4 ಬ್ಯಾಗ್ಗಳಲ್ಲಿ ದಾಖಲೆಗಳನ್ನ ವಶಕ್ಕೆ ಪಡೆದಿದೆ ಐಟಿ. ಬೆಳಗ್ಗೆಯಿಂದ ಪರಿಶೀಲನೆ ನಡೆಸಿದ್ರು ಐಟಿ ಅಧಿಕಾರಿಗಳು. ಈಗ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ಹೋಗಿರೋದು. ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಂಡು ಐಟಿ ಅಧಿಕಾರಿಗಳು ಅಲ್ಲಿಂದ ಹೊರಟಿದ್ದಾರೆ.
ನೋಡಿ ಈ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಈ ರೀತಿ ಆಗಿದೆ, ಮತ್ತೊಂದು ಕಡೆ ಐಟಿ ಅಧಿಕಾರಿಗಳು ತಮ್ಮ ಡ್ಯೂಟಿ ತಾವು ಮಾಡುತ್ತಿದ್ದಾರೆ. ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ಅಲ್ಲಿಂದ ಹೊರಟಿದ್ದಾರೆ. ಈ ಮಧ್ಯೆ ಈ ರೀತಿ ಆಗ್ತಾ ಇದ್ದಂಗೆ ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸ ಕೂಡ ಆಗಿದೆ. ಆದ್ರೆ ಅಷ್ಟೊತ್ತಲ್ಲಿ ಇವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಈಗಾಗಲೇ ಭಾರಿ ಭಾರಿ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅಂತದ್ದೇನಾಯ್ತು ಅಲ್ಲಿ ಅನ್ನುವಂಥದ್ದು ಪ್ರಶ್ನೆ. ಆದ್ರೆ ಐಟಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಮಾಡ್ತಿರುವಾಗಲೇ ಇವರು ಈ ರೀತಿ ಶೂಟ್ ಮಾಡಿಕೊಂಡ್ರು ಅನ್ನುವಂತಹ ಅನುಮಾನಗಳು, ಮಾಹಿತಿಗಳು ಕೂಡ ಬರ್ತಾ ಇದೆ. ಎಲ್ಲವೂ ತನಿಖೆಯ ಮೂಲಕ ಸ್ಪಷ್ಟತೆ ಸಿಗಬೇಕಾಗಿದೆ. ಸದ್ಯಕ್ಕಂತೂ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು, ಒಂದ್ ಕಡೆ ಐಟಿ ಅಧಿಕಾರಿಗಳು ಬೆಳಿಗ್ಗೆಯಿಂದ ಈ ಕ್ಷಣದವರೆಗೂ ಏನೆಲ್ಲ ಪರಿಶೀಲನೆ ನಡೆಸಿದ್ರು ಆ ಎಲ್ಲ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ಅಲ್ಲಿಂದ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಈಗಾಗಲೇ ಈ ಉದ್ಯಮಿ ಈ ರೀತಿ ಆತ್ಮಹತ್ಯೆಗೆ ಶರಣಾಗಿರೋದ್ರ ಹಿಂದೆ ಹಲವು ರೀತಿಯ ಅನುಮಾನಗಳೇನು ಕಾಡ್ತಾ ಇದೆ. ಆ ಅನುಮಾನಗಳ ಬಗ್ಗೆಯೂ ಕೂಡ ಈಗ ಭಾರಿ ಚರ್ಚೆಗಳು ಆಗ್ತಾ ಇದೆ. ಓಕೆ ಅಭಿಷೇಕ್, ಒಂದೇ ನಿಮಿಷ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದಾಖಲೆಗಳನ್ನ ವಶಕ್ಕೆ ಪಡೆದು ಹೊರಟಿದ್ದಾರೆ ಐಟಿ ಅಧಿಕಾರಿಗಳು. 4 ಬ್ಯಾಗ್ಗಳಲ್ಲಿ ದಾಖಲೆಗಳನ್ನ ವಶಕ್ಕೆ ಪಡೆದಿದೆ ಐಟಿ. ಬೆಳಗ್ಗೆಯಿಂದ ಪರಿಶೀಲನೆ ನಡೆಸಿದ್ರು ಐಟಿ ಅಧಿಕಾರಿಗಳು. ಈಗ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ಹೋಗಿರೋದು. ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಂಡು ಐಟಿ ಅಧಿಕಾರಿಗಳು ಅಲ್ಲಿಂದ ಹೊರಟಿದ್ದಾರೆ. ನೋಡಿ ಈ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಈ ರೀತಿ ಆಗಿದೆ, ಮತ್ತೊಂದು ಕಡೆ ಐಟಿ ಅಧಿಕಾರಿಗಳು ತಮ್ಮ ಡ್ಯೂಟಿ ತಾವು ಮಾಡುತ್ತಿದ್ದಾರೆ. ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ಅಲ್ಲಿಂದ ಹೊರಟಿದ್ದಾರೆ. ಈ ಮಧ್ಯೆ ಈ ರೀತಿ ಆಗ್ತಾ ಇದ್ದಂಗೆ ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸ ಕೂಡ ಆಗಿದೆ. ಆದ್ರೆ ಅಷ್ಟೊತ್ತಲ್ಲಿ ಇವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಈಗಾಗಲೇ ಭಾರಿ ಭಾರಿ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅಂತದ್ದೇನಾಯ್ತು ಅಲ್ಲಿ ಅನ್ನುವಂಥದ್ದು ಪ್ರಶ್ನೆ. ಆದ್ರೆ ಐಟಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಮಾಡ್ತಿರುವಾಗಲೇ ಇವರು ಈ ರೀತಿ ಶೂಟ್ ಮಾಡಿಕೊಂಡ್ರು ಅನ್ನುವಂತಹ ಅನುಮಾನಗಳು, ಮಾಹಿತಿಗಳು ಕೂಡ ಬರ್ತಾ ಇದೆ. ಎಲ್ಲವೂ ತನಿಖೆಯ ಮೂಲಕ ಸ್ಪಷ್ಟತೆ ಸಿಗಬೇಕಾಗಿದೆ. ಸದ್ಯಕ್ಕಂತೂ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು, ಒಂದ್ ಕಡೆ ಐಟಿ ಅಧಿಕಾರಿಗಳು ಬೆಳಿಗ್ಗೆಯಿಂದ ಈ ಕ್ಷಣದವರೆಗೂ ಏನೆಲ್ಲ ಪರಿಶೀಲನೆ ನಡೆಸಿದ್ರು ಆ ಎಲ್ಲ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ಅಲ್ಲಿಂದ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಈಗಾಗಲೇ ಈ ಉದ್ಯಮಿ ಈ ರೀತಿ ಆತ್ಮಹತ್ಯೆಗೆ ಶರಣಾಗಿರೋದ್ರ ಹಿಂದೆ ಹಲವು ರೀತಿಯ ಅನುಮಾನಗಳೇನು ಕಾಡ್ತಾ ಇದೆ. ಆ ಅನುಮಾನಗಳ ಬಗ್ಗೆಯೂ ಕೂಡ ಈಗ ಭಾರಿ ಚರ್ಚೆಗಳು ಆಗ್ತಾ ಇದೆ. ಓಕೆ ಅಭಿಷೇಕ್, ಒಂದೇ ನಿಮಿಷ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದಾಖಲೆಗಳನ್ನ ವಶಕ್ಕೆ ಪಡೆದು ಹೊರಟಿದ್ದಾರೆ ಐಟಿ ಅಧಿಕಾರಿಗಳು. 4 ಬ್ಯಾಗ್ಗಳಲ್ಲಿ ದಾಖಲೆಗಳನ್ನ ವಶಕ್ಕೆ ಪಡೆದಿದೆ ಐಟಿ. ಬೆಳಗ್ಗೆಯಿಂದ ಪರಿಶೀಲನೆ ನಡೆಸಿದ್ರು ಐಟಿ ಅಧಿಕಾರಿಗಳು. ಈಗ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ಹೋಗಿರೋದು. ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಂಡು ಐಟಿ ಅಧಿಕಾರಿಗಳು ಅಲ್ಲಿಂದ ಹೊರಟಿದ್ದಾರೆ. ನೋಡಿ ಈ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಈ ರೀತಿ ಆಗಿದೆ, ಮತ್ತೊಂದು ಕಡೆ ಐಟಿ ಅಧಿಕಾರಿಗಳು ತಮ್ಮ ಡ್ಯೂಟಿ ತಾವು ಮಾಡುತ್ತಿದ್ದಾರೆ. ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ಅಲ್ಲಿಂದ ಹೊರಟಿದ್ದಾರೆ. ಈ ಮಧ್ಯೆ ಈ ರೀತಿ ಆಗ್ತಾ ಇದ್ದಂಗೆ ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸ ಕೂಡ ಆಗಿದೆ. ಆದ್ರೆ ಅಷ್ಟೊತ್ತಲ್ಲಿ ಇವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಈಗಾಗಲೇ ಭಾರಿ ಭಾರಿ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅಂತದ್ದೇನಾಯ್ತು ಅಲ್ಲಿ ಅನ್ನುವಂಥದ್ದು ಪ್ರಶ್ನೆ. ಆದ್ರೆ ಐಟಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಮಾಡ್ತಿರುವಾಗಲೇ ಇವರು ಈ ರೀತಿ ಶೂಟ್ ಮಾಡಿಕೊಂಡ್ರು ಅನ್ನುವಂತಹ ಅನುಮಾನಗಳು, ಮಾಹಿತಿಗಳು ಕೂಡ ಬರ್ತಾ ಇದೆ. ಎಲ್ಲವೂ ತನಿಖೆಯ ಮೂಲಕ ಸ್ಪಷ್ಟತೆ ಸಿಗಬೇಕಾಗಿದೆ. ಸದ್ಯಕ್ಕಂತೂ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು, ಒಂದ್ ಕಡೆ ಐಟಿ ಅಧಿಕಾರಿಗಳು ಬೆಳಿಗ್ಗೆಯಿಂದ ಈ ಕ್ಷಣದವರೆಗೂ ಏನೆಲ್ಲ ಪರಿಶೀಲನೆ ನಡೆಸಿದ್ರು ಆ ಎಲ್ಲ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ಅಲ್ಲಿಂದ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಈಗಾಗಲೇ ಈ ಉದ್ಯಮಿ ಈ ರೀತಿ ಆತ್ಮಹತ್ಯೆಗೆ ಶರಣಾಗಿರೋದ್ರ ಹಿಂದೆ ಹಲವು ರೀತಿಯ ಅನುಮಾನಗಳೇನು ಕಾಡ್ತಾ ಇದೆ. ಆ ಅನುಮಾನಗಳ ಬಗ್ಗೆಯೂ ಕೂಡ ಈಗ ಭಾರಿ ಚರ್ಚೆಗಳು ಆಗ್ತಾ ಇದೆ.